ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಗಳು ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಒಂದರಿಂದ ಒಂದು ಹಬ್ಬ. ನಾಗರ ಪಂಚಮಿ, ಭೀಮನ ಅಮಾವಾಸ್ಯೆ, ವರಲಕ್ಷ್ಮಿ ಹಬ್ಬ, ಗಣೇಶ ಗೌರಿ ಹಬ್ಬ, ಹೀಗೆ ಪ್ರತಿಯೊಂದು ಹಬ್ಬನೂ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸರಿ ಡೀಪ್ ಕ್ಲೀನಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 1 ವರ್ಷ ಆಗಿದ್ದು ನಾವು ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಸಿ. ಸೊ ಇವಾಗ ಮತ್ತೆ 1 ವರ್ಷಕ್ಕೊಂದ್ಸಲಿ ಮಾಡಿಸ್ತಾ ಇದ್ದೀವಿ. ಈ ಥರ ಡೀಪ್ ಕ್ಲೀನಿಂಗ್ನ ನಾವು 1 ವರ್ಷಕ್ಕೊಂದ್ಸಲಿ 6 ತಿಂಗಳಿಗೆ ಬೇಕಂದ್ರೆ 6 ತಿಂಗಳಿಗೆ ಕೂಡ ಮಾಡಿಸ್ಕೋಬೋದು. ನಾವು 1 ವರ್ಷಕ್ಕೆ ಮಾಡ್ಕೋತೀವಿ. ಕರೆಕ್ಟಾಗಿ 1 ವರ್ಷ ಆಯಿತು. ಹೋದ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ಹೀಗೆ ನಾವು ಮೇಲಿರೋ ಸಾಮಾನೆಲ್ಲ ಇಳಿಸಿ ತೊಳೆದು ಎತ್ತಿಟ್ಟಿದ್ವಿ. ಸೊ ಈ ಸರಿ ನಾವು ಬರೀ ಅಡುಗೆ ಮನೆ ಮತ್ತು ಹಾಲ್ನ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊತಾ ಇದ್ದೀವಿ. ರೂಮಲ್ಲ ಇನ್ನೂ ನಮಗೆ ಡೀಪ್ ಕ್ಲೀನಿಂಗ್ ಬೇಕಂತ ಅನ್ನಿಸ್ಲಿಲ್ಲ. ಹಾಗಾಗಿ ಬರೀ ಇವೆರಡನ್ನೂ ಡೀಪ್ ಕ್ಲೀನ್ ಮಾಡಿಸ್ಕೋತಾ ಇದ್ದೀವಿ. ಆ ಚಿಮ್ನಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಹಾಲು, ಕಬೋರ್ಡ್ಸು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಕೊಡ್ತಾರೆ. ಆಮೇಲೆ ಹಾಗೆ ನಾವು 6 ತಿಂಗಳಿಗೆ, ವರ್ಷಕ್ಕೆ ಯಾವಾಗ ಕರೆಸಿರೋ ಅವಾಗ ಒಂದ್ಸಲ ಜಿರಳೆ ಔಷಧಿನ ಹೊಡಿಸ್ಕೋತೀವಿ. ಯಾಕಂದರೆ ನಮ್ಮ ಮನೇಲಿ ಜಿರಳೆಗಳು ಜಾಸ್ತಿ ಆಗಿದ್ದು, ಏನು ವುಡ್ ವರ್ಕ್ ಏನಿರುತ್ತೆ, ಸೊ ಈ ಕಾರಣದಿಂದ ಜಿರಳೆಗಳು ಜಾಸ್ತಿ ಆಗಿಬಿಡುತ್ತೆ ಮನೆಯಲ್ಲಿ. ಸೊ ವುಡ್ಗೆ ಜಿರಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವುಡ್ಡಿಗೆ ನಾವು ಮನೆ ಕಟ್ಟಿನೇ 15 ವರ್ಷ ಆಯಿತು. ಸೊ ಆ ವುಡ್ಗೆ 15 ವರ್ಷ ಆಯ್ತಲ್ವಾ, ಸೊ ಹಾಗಾಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ಜಿರಳೆ ಔಷಧಿನ 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದ್ಸರಿ ಡೀಪ್ ಕ್ಲೀನಿಂಗ್ ಅಲ್ದಿರಿದ್ರು ಬರೀ ಔಷಧಿ ಕೂಡ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಈಗ ಕಂಟಿನ್ಯೂಸ್ ಆಗಿ ಇದು ಸೆಕೆಂಡ್ ಟೈಮ್ ನಾವು ಮಾಡಿಸ್ಕೊತಾ ಇದ್ದೀವಿ. ನಾಳೆ ಭೀಮನ ಅಮಾವಾಸ್ಯೆಗೆ ಹೆಂಗಿದ್ರು ಮನೆ ಕ್ಲೀನ್ ಮಾಡೋದಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಮಾಡಿಸ್ಕೊಟ್ಟಿದ್ದೆ ಸಲ ಚೆನ್ನಾಗಿದೆಯಾ? ವಿಡಿಯೋ ಮಾಡುವಾಗ ಹಾಕಿಸ್ಬಾರ್ದು. ಎನರ್ಜಿ ಹಾಕಿಸ್ಕೋಬೇಕು. ಹೋಗಿ ಜೊತೆಗೆ ಮಾವಂತ ಏನಕ್ಕೆ ಮಾಡ್ಬಿಡ್ತಾನೆ ಕೊಡಿ. ನಾನು ಸುಮ್ಮನೆ ಕಾಲ್ಬಿಟ್ಟಿದ್ದೀನಾ? ಗಂಡ ಸಿಕ್ಕಿ ಅಲ್ಲಮ್ಮ, ಸಿಕ್ಕಿದ್ದಾಯ್ತು. ನಾನು ನೋಡಮ್ಮ, ಮೊದಲ ಮುಂಚೆ ಏನು ವ್ರತನೇ ಮಾಡಿದ್ರೆ ಭೀಮ್ ಅಂತ ಗಂಡ ಸಿಕ್ತಾನೆ. ಎಲ್ಲ ಭೀಮ್ ಅಂತ ಗಂಡ ಸಿಕ್ಕಿ ಅಂತ ವ್ರತ ಮಾಡ್ತಾರಂತೆ. ನಾನೇನು ವ್ರತ ಮಾಡಿಲ್ಲ ಅಂದ್ರೂ ಭೀಮಂಗೆ 2 ಪಟ್ಟು ನನ್ನ ಗಂಡ. ದೇವ್ರು ವರ ಕೊಡ್ತು ಗೊತ್ತಾ? ನನಗೂ ಇಷ್ಟೊತ್ತಾಗಿದ್ದು ಆವಾಗಿಂದ ಬೀಳ್ಬೋದಾಗಿತ್ತಲ್ಲ ಹೂವು ಕಲಿತು. ಇವಾಗ ಬಿತ್ತು ಹೂವು ಪೂಜೆ ಮಾಡೋದು ನೋಡ್ದಾ? ಸೌಂಡ್ ಕೇಳಿಸಿದ ನಿಂಗ? ಮತ್ತೆ ನೀರೊಳಗೆ ಇಕ್ಕಿ ಮಾಡ್ಬೇಕಲ್ಲ. ಸೂರ್ಯಾಯ ಚಂದ್ರಾಯ ಬುಧ ಗುರು ಕೃಷ್ಣ ರೆಕಾರ್ಡಿಂಗ್ ಆಗ್ತೈತಾ? ಅಲ್ಲ ಎತ್ತಬಾರ್ದ? ಹಂಗೆ ಇರ್ಬೇಕು. ಏನು ಗೊತ್ತಾಗ ಬಂದ್ಬಿಡ್ತಿದ್ದೆ ಈಗ, ಹಿಂಗೆ ಬಂದ್ಬಿಡ್ತಿದ್ದೆ. ಅದೇ ಅದಕ್ಕೆ ಮಾಡ್ತಾರಲ್ಲ. ನಮ್ಮ ಮನೆಯವರು 9:30ವರೆಗೂ ನಾನು ವೆಯ್ಟ್ ಮಾಡ್ತೀನಿ. 9:30 ಆದಮೇಲೆ ಆಫೀಸ್ಗೆ ಹೋಗ್ತೀನಿ, ಅಷ್ಟರಲ್ಲಿ ಪೂಜೆ ಮುಗಿಸ್ಕೊ ಅಂತ ಅಂದ್ಬಿಟ್ಟು ಹೇಳಿದರು. ಓಕೆ ಆಯಿತು ಅಂತ ನಾನು ಏನಂದರೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯವ್ರ ಹತ್ರ ನಾನು ಪೂಜೆ ಮಾಡೋದಕ್ಕೆ. ಬೇಗ ಮಾಡಿ ಮುಗಿಸ್ಕೊಳೋದಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ನಿನ್ನೆನೇ ಕ್ಲೀನಿಂಗ್ ಮಾಡಿಸಿದ್ದು ಅಲ್ವಾ. ಸೊ ನಿನ್ನೆ ಕ್ಲೀನಿಂಗ್ ಕೆಲಸ ಎಲ್ಲ ಅವರೆಲ್ಲ ಮಾಡಿ ಹೋದ್ಮೇಲೆ ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು, ಎಲ್ಲ ಸಾಮಾನು ಹೊರಗಡೆ ಇಟ್ಟಿದ್ವಿ. ಯಾಕಂದರೆ ನಾವು ಜಿರಳೆ ಔಷಧಿ ಹೊಡಿಸಿದ್ರಿಂದ ಎಲ್ಲ ಸಾಮಾನು ತೆಗೆದು ಆಚೆ ಇಟ್ಟಿದ್ದ ಕಾರಣ ಮತ್ತೆ ಎಲ್ಲ ತೆಗೆದು ಒಳಗಡೆ ಇಟ್ಕೊಂಡು ಅರೇಂಜ್ ಮಾಡ್ಕೊಳ್ಳೋದು ನೈಟ್ ತುಂಬ ಕಷ್ಟ ಆಗ್ಬಿಡ್ತು. ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ನೆನ್ನೆನೇ ಇಟ್ಕೊಂಡಿದ್ದೆ. ಆ್ಯಂಡ್ ದೇವ್ರ ಮನೆಗೂ ಎಲ್ಲ ಔಷಧಿ ಹೊಡೆದಿದ್ದರಿಂದ ದೇವ್ರ ಫೋಟೋಸ್ ಎಲ್ಲ ನೆನ್ನೆ ನಾನು ಹಾಕೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ದೇವ್ರ ಫೋಟೋ ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇವ್ರಿಗೆ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಇವ್ರಿಗೆ ಪೂಜೆ ಮಾಡೋಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಸೊ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದ ಟೈಮಲ್ಲಿ ನಾನು ಮಾಡೋಕ್ಕೆ ಆಗಲಿಲ್ಲ.
ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಗ್ಬಿಡ್ತು. ಸೊ ಭೀಮ್ನ ಅಮಾವಾಸ್ಯೆ ಪೂಜೆನ ಏನಕ್ಕೆ ಮಾಡೋದು ಅಂತ ನನಗೆ ಗೊತ್ತಿರೋದು ಒಂದು ಸಣ್ಣದಾಗಿರೋ ಸ್ಟೋರಿನ ನಾನು ಹೇಳ್ತೀನಿ. ಒಬ್ಬರು ಮಹಾರಾಜ ಇರ್ತಾನೆ. ಸೊ ಮಹಾರಾಜನಿಗೆ ಸಾಕಷ್ಟು ಇರುತ್ತೆ, ಏನು ಬೇಕೋ ಎಲ್ಲ ಇರುತ್ತೆ. ಆದರೆ ಮಗನಿಗೆ ಆರೋಗ್ಯನೇ ಸರಿ ಇರೋದಿಲ್ಲ. ಸೊ ಮಗನಿಗೆ ಆರೋಗ್ಯ ಸರಿ ಇಲ್ಲದಿರೋ ಕಾರಣ ಎಲ್ಲ ಇರುತ್ತೆ ಅವನಿಗೆ. ಬಟ್ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲಲ್ವ, ಏನು ಮಾಡೋದು ಅಂತ ಹೇಳಿ ಎಲ್ಲ ಅನುಭವಿಸಿದ್ದಾನೆ ನನ್ನ ಮಗ. ಮದುವೆನೂ ಆಗಿಬಿಡ್ಬೇಕು ನನ್ನ ಮಗನ, ಹಾಗೆ ನಾನು ಸಾಯಕ್ಕೆ ಬಿಡಬಾರ್ದು, ಅವನಿಗೇನೋ ಕಾಯಿಲೆ ಆಗಿರುತ್ತೆ. ಸೊ ಹಾಗೆ ಅವನ್ನ ಸಾಯಕ್ಕೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಮದುವೆ ಮಾಡ್ತೀನಿ ಅಂತ ಅಲ್ಲಿ ಘೋಷಿಸ್ತಾರೆ. ಸೊ ನೀವು ಯಾರು ನನ್ನ ಮಗನ ಬಂದು ಮದುವೆ ಮಾಡ್ಕೋತೀರೋ ಅವ್ರಿಗೆ ಒಂದು ಇಡೀ ಆಸ್ತಿ ಎಲ್ಲ ನಿಮಗೆ ಸೇರುತ್ತೆ, ನಿಮ್ಗೆ ಇಷ್ಟು ರಾಜ್ಯ, ಇಷ್ಟು ಕಡೆ ಇಂಥದ್ದೆಲ್ಲ ಕೊಡ್ತೀನಿ, ನೀವು ಧೈರ್ಯ ಮಾಡಿ ಮುಂದೆ ಬಂದು ನನ್ನ ಮಗನ ಮದುವೆ ಆದರೆ ಅಂತ ರಾಜ ಘೋಷಿಸ್ತಾನೆ. ಸೊ ಆವಾಗ ಯಾರೂ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ 5 ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅವರು ತುಂಬ ಕಷ್ಟದಿಂದ ಇರ್ತಾರೆ, ಒಂದು ಊಟಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಒಂದು ನ್ಯೂಸ್ನ ಕೇಳಾದಮೇಲೆ ಅವ್ರು ಏನು ಮಾಡ್ತಾರೆ, ತನ್ನ ಮಗಳನ್ನ ಮದುವೆ ಮಾಡಿಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಸೊ ಅವಾಗ ಮದುವೆ ಮಾಡಿ ಕೊಡ್ತಾರೆ. ಓಕೆನಾ. ಮದುವೆ ಮಾಡಿಕೊಟ್ಟಿದ್ದ ದಿವಸ ರಾತ್ರಿಯೇ ಅವನು ಸತ್ತೋಗ್ಬಿಡ್ತಾನೆ, ರಾಜ್ಕುಮಾರನ ಮಗ. ಸೊ ಅವ್ನು ಸತ್ತಾಗ ಈ ಹುಡುಗಿಗೆ ಏನಾಗಿದೆ, ಇವ್ನಿಗೆ ಯಾಕಾಗಿದೆ ಏನೂ ಗೊತ್ತಿರಲ್ಲ. ಆದರೆ ನನ್ನ ಗಂಡ ಸತ್ತೋಗಿದ್ದಾನೆ ಅನ್ನೋ ಪ್ರಾಯಶ್ಚಿತ್ತದಲ್ಲಿರ್ತಾಳೆ. ಸೊ ಅವನ್ನ ಚಿತೆಗೆ ಇಡಬೇಕು ಅಂತ ಹೇಳಿಬಿಟ್ಟು ತಂದು ಬೆಂಕಿನಲ್ಲಿ ಮಲಗಿಸಿದ್ದಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಇನ್ನೇನು ಬೆಂಕಿ ಹಚ್ಚಬೇಕು, ಮಳೆ ಬಂದುಬಿಡುತ್ತೆ. ಸೊ ಆವಾಗ ಅವಳು ಎಲ್ಲರೂ ಅರ್ಧದಲ್ಲೇ ಓಡೋಗ್ಬಿಡ್ತಾರೆ. ಬಟ್ ಅವಳು ಮಾತ್ರ ಗಂಡನ ಪಾದದ ಹತ್ರನೇ ಕೂತ್ಕೊಂಡು ಅವಳು ತುಂಬಾ ಅಳ್ತಾ ಇರ್ತಾಳೆ. ಓಕೆನಾ. ಸೊ ಅಳ್ತಾ ಇರಬೇಕಂದ್ರೆ ಶಿವ ಪಾರ್ವತಿ ಆ ಸಮಯದಲ್ಲಿ ಮನುಷ್ಯ ರೂಪದಲ್ಲಿ ಬಂದು, ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ, ಯಾಕೆ ಅಳ್ತಾ ಇದೆಯಾ, ಎಲ್ಲ ಮಳೆ ಅಂತ ಓಡೋದ್ರಲ್ಲ, ನೀನು ಯಾಕೆ ಓಡೋಗಲಿಲ್ಲ ಅಂದಾಗ, ನನ್ನ ಗಂಡನ ಬಿಟ್ಟು ನಾನು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ನನ್ನ ಗಂಡನ ಚಿತೆ ಅರ್ಧಂಬರ್ಧದಾಗಿ ಇದಾಗಿದೆ, ನೆನೀತಾ ಇದೆ, ನನಗೆ ಅದನ್ನು ನೋಡೋಕ್ಕಾಗ್ತಿಲ್ಲ, ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅವರಿಬ್ಬರು ಶಿವ ಪಾರ್ವತಿ ಸ್ವತಃ ಅವಳಿಗೆ ಒಂದು ವ್ರತನ ಮಾಡೋದಕ್ಕೆ ಹೇಳ್ತಾರೆ. ನೀನೊಂದು ಮಣ್ಣಿನ ದೀಪನ ಹಚ್ಚಿ ಆ ದೀಪನ ನೀನು ಜ್ಯೋತಿನ ಉರಿಸಿ ನಿನ್ನ ಗಂಡನ ಆಯುಷ್ಯಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ನೀನು ಇವತ್ತು ಬೇಡ್ಕೊಂಡಿದ್ದೆ ಆಗಿ ನಿನ್ನ ಶ್ರದ್ಧಾ ಭಕ್ತಿನಲ್ಲಿ ಅದು ತೋರಿಸಿದಾಗ ಅದು ನಿನ್ನ ಗಂಡನ ಪ್ರಾಣನ ಉಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆವಾಗ ಆ ಟೈಮಲ್ಲಿ ಅವಳಿಗೆ ದೀಪ ಕೂಡ ಸಿಗೋದಿಲ್ಲ. ಆವಾಗ ಅವಳೊಂದು ಮಣ್ಣಿನಲ್ಲಿ ದೀಪನ ಮಾಡಿ ಒಂದು ಆಲದ ಮರದನ್ನು ಬೇರನ್ನ ತಂದು ಬತ್ತಿಯನ್ನಾಗಿ ಮಾಡಿ ಆ ಮಳೆಯಲ್ಲಿ ಕೂಡ ಅವಳು ಕಲ್ಲಲ್ಲಿ ಬೆಂಕಿ ಬರೋ ಹಾಗೆ ಮಾಡಿ ದೀಪನ ಬೆಳಗಿ ಅದನ್ನು ಅವಳು ಆರ್ದಿರೋ ಥರ ಕಾಪಾಡ್ತಾಳೆ. ಸೊ ಅವಳ ಒಂದು ನಿಷ್ಠೆಗೆ ಶಿವ ಪಾರ್ವತಿಯರಿಬ್ಬರು ಅವಳ ಒಂದು ನಿಷ್ಠೆನ ನೋಡಿ ಅದಕ್ಕೆ ಒಪ್ಪಿ ಅವಳ ಗಂಡನಿಗೆ ಅವರು ಪ್ರಾಣತ್ಯಾಗನ ಮಾಡ್ತಾರೆ. ಸೊ ಆವಾಗ ಅವಳ ಗಂಡ ಬದುಕ್ತಾನೆ. ಸೊ ಆ ಟೈಮಲ್ಲಿ ಏನು ಅವಳು ಮಾಡಿದ್ಲು ಅದನ್ನು ಯಾರು ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮ ಅಮಾವಾಸ್ಯೆ ಅಂತ ಹೇಳಿಬಿಟ್ಟು ಕರೀತಾರೆ. ಈ ಟೈಮಲ್ಲಿ ಯಾರು ಜ್ಯೋತಿ ದೀಪಗಳನ್ನ ಬೆಳಗಿ, ಜೊತೆ ದೀಪಗಳನ್ನ ಶಿವ ಪಾರ್ವತಿಯರನ್ನು ನೆನೆಸ್ಕೊಂಡು ಆ ಜೊತೆ ದೀಪಗಳನ್ನ ಬೆಳಗಿ ಗಂಡನ ಆರೋಗ್ಯಕ್ಕೋಸ್ಕರ ದೇವ್ರ ಮುಂದೆ ಬೇಡಿಕೊಂಡು ಈ ಒಂದು ವ್ರತನ ಮಾಡ್ತಾರೆ. ಅವರ ಗಂಡಂದಿರಿಗೆ ಭೀಮನಂತಹ ಗಂಡ ಅಥವಾ ಭೀಮನ ಹಾಗೆ ಗಂಡನಿಗೆ ಬಲ ಬಂದು ಅವನು ದೀರ್ಘಾಯುಷಿಯಾಗಿ ಇರ್ತಾನೆ ಅಂತ ಹೇಳ್ಬಿಟ್ಟು ಶಿವ ಪಾರ್ವತಿಯರು ಆಶೀರ್ವಾದನ ಮಾಡ್ತಾರೆ. ಈ ಒಂದು ಕಾರಣದಿಂದನೇ ಇವತ್ತಿನ ದಿವಸ ಶಿವ ಪಾರ್ವತಿನ ನಾವು ಪೂಜೆ ಮಾಡ್ತೀವಿ, ಜ್ಯೋತಿನ ಬೆಳಗ್ತೀವಿ, ಗಂಡಂದರಿಗೆ ಒಂದು ದೀರ್ಘಾಯುಷ್ಯ ಕೊಡು ಅಂತ ಹೇಳಿ ಪೂಜೆ ಮಾಡಿ ಅವ್ರ ಪಾದ ಪೂಜೆನ ಮಾಡ್ಕೋತೀವಿ. ಸೊ ಇದು ಈ ಒಂದು ಜ್ಯೋತಿರ್ಭೀಮ ಅಮಾವಾಸ್ಯೆದು ಸ್ಟೋರಿ ಫ್ರೆಂಡ್ಸ್. ಇದರಲ್ಲಿ ತಪ್ಪು ಎಷ್ಟಿದೆಯೋ ಸರಿ ಎಷ್ಟಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನು ನಾನು ತಿಳ್ಕೊಂಡಿರೋದನ್ನು ನಾನು ಹೇಳಿದ್ದೀನಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಈಗ ಎಲ್ಲ ಹೇಳ್ತಾರೆ ಇವತ್ತೊಂದಿನ ಮಾಡಿಬಿಟ್ರೆ ಪೂಜೆ ಆಗ್ಬಿಡ್ತಾ ಹಾಗೆ ಹೀಗೆ ಅಂತಲ್ಲ ಅಲ್ಲ. ಹೌದು, ಅದಕ್ಕೊಂದು ಒಂದು ದಿನಕ್ಕೆ ಒಂದು ವಿಶೇಷವಾದ ಒಂದು ಗಳಿಗೆ ಮುಹೂರ್ತ ಅನ್ನೋದೆಲ್ಲ ಇರುತ್ತೆ ಅಲ್ವಾ. ಸೊ ಆವತ್ತಿನ ದಿವಸನೇ ಮಾಡೋಕ್ಕಾಗೋದು. ಮತ್ತು ಇನ್ನು ದಿನ ಕೂತ್ಕೊಂಡು ಗಂಡನ ಪಾದ ತೊಳೆಯೋಕ್ಕಾಗುತ್ತಾ? ಅವ್ರಿಗೇನು ಕೆಲಸ ಇರಲ್ವ. ಇವತ್ತು ನನಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡೋದಕ್ಕೆ, ಅವರು ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗೋದಕ್ಕೆ ಕೂತ್ಕೊಂಡು ನಾನು ಮಾಡ್ತೀನಿ ಅಂದರೆ ಮಾಡಿಸ್ಕೊಳಕ್ಕೆ ಅವ್ರಿಗೂ ಆಗೋಲ್ಲ. ಸೊ ಈ ಥರ ಎಲ್ಲರಿಗೂ ಅವ್ರದ್ದೇ ಆದ ಬ್ಯುಸಿ ಶೆಡ್ಯೂಲು, ಬ್ಯುಸಿ ಕೆಲಸಗಳಿರುತ್ತೆ. ದಿನ ಪಾದ ಪೂಜೆ ಮಾಡಿನೇ ನಮ್ಮ ಪ್ರೀತಿನ ನಾವು ತೋರಿಸ್ಬೇಕು ಅನ್ನೋದು ಏನೂ ಇಲ್ಲ. ನಮಗೆ ಮನಸ್ಸಲ್ಲಿರುತ್ತೆ, ಇವತ್ತಿನ ದಿವಸ ನಾವು ಮಾಡ್ತೀವಿ ಅಷ್ಟೇ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳೋದನ್ನು ತುಂಬ ಟೀಕೆ ಮಾಡಿ ಒಂಥರ ಏನು ಹಿಂಗೆ ಮಾಡಿ ಹಾಕ್ಕೊಬಿಟ್ರೇನಾ ಅಂತೆಲ್ಲನೂ ಹೇಳ್ತೀರಿ. ಅದು ಅವ್ರವ್ರ ಖುಷಿ ಅಲ್ವಾ. ನಾನು ಮಾಡಿದ್ದೀನಿ ಅಥವಾ ಏನೋ ಒಂದು ಮಾಡಿರೋದನ್ನು ಸಂಭ್ರಮಿಸ್ತಾರೆ. ಆ ಸಂಭ್ರಮಕ್ಕೂ ನಾವು ಟೀಕೆ ಮಾಡೋದು ತಪ್ಪು ಅಲ್ವಾ. ತಪ್ಪು ಮಾಡೋದು ಬೇಡ, ಟೀಕೆ ಮಾಡೋದು ಬೇಡ. ಆ ಸಂಭ್ರಮನ ನೋಡ್ತಾ ನಾವು ಕಣ್ಣು ತುಂಬ್ಕೊಳ್ಳೋಣ. ಸಾಧ್ಯವಾದರೆ ನಾವು ವೀಡಿಯೋ ಮಾಡಿ ಹಾಕೋಣ. ನಮ್ಮ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಹಾಕಿರೋಣ ನೋಡಿ ಖುಷಿ ಪಡೋಣ. ಇದು ನನ್ನ ಒಂದು ಮಾತು. ನೀವು ಯಾರು ಹೆಂಗೆ ಬೇಕಾದ್ರೂ ತೊಗೋಬೋದು. ಓಕೆನಾ. ಸೊ
ಹಾಗೆ ಗಿಫ್ಟು ಅಂತ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಹೆಣ್ಮಕ್ಳಿಗೆ. ನೀವು ಪ್ರೀತಿಯಿಂದ ಒಂದು ಅರಿಶಿನ, ಕುಂಕುಮ, ಹೂವು, ಬಳೆ ಇಷ್ಟು ಮಾತ್ರ ಖರ್ಚಾಗ್ಬಿಡುತ್ತೆ. ಏನೂ ಖರ್ಚಾಗೋದಿಲ್ಲ. ಇಷ್ಟನ್ನ ಕೊಟ್ಬಿಟ್ಟು ಸಾಧ್ಯವಾದರೆ ಒಂದು ಸೀರೆ ಇಷ್ಟನ್ನ ಕೊಟ್ಬಿಟ್ಟು ಅಥವಾ ಒಂದು ಪ್ರೀತಿ ಮಾತು ಆವತ್ತಿನ ದಿನ ಏನೋ ಒಂದು ಸ್ವೀಟ್ ಆದರೂ ತಂದು ಅವ್ರಿಗೆ ತಿನ್ನಿಸ್ಬಿಟ್ಟು ನೋಡಿ ಅದೆಷ್ಟು ಖುಷಿ ಪಡ್ತಾರೆ ಅಂತ ಅಂದ್ಬಿಟ್ಟು ಇಷ್ಟನ್ನೇ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡೋದು. ದೊಡ್ಡದ್ರಲ್ಲಿ ಅವ್ರು ಏನು ಸಂತೋಷ ಪಡೋದಲ್ಲ, ಚಿಕ್ಕದ್ರಲ್ಲೇ ಸಂತೋಷ ಪಡ್ತಾರೆ. ಹೆಣ್ಮಕ್ಳು ಹೇಗೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅದು ದೊಡ್ಡದಂತ ಅಲ್ಲ, ಸಣ್ಣದಾಗಿ ಇರುತ್ತೆ. ಬಟ್ ಗಂಡಸರು ಏನು ಮಾಡ್ತಾರೆ ಅಂದರೆ ಎಕ್ಸ್‌ಪ್ರೆಸ್ ಮಾಡೋದಿಲ್ಲ. ಬಟ್ ಹೆಣ್ಮಕ್ಳು ಏನು ಮಾಡ್ತಾರೆ, ಅದನ್ನು ಎಕ್ಸ್‌ಪ್ರೆಸ್ ಮಾಡಿ ತೋರಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ನಾವು ಗಂಡು ಮಕ್ಳು ಏನು ಮಾಡ್ತಾರೆ, ಅದನ್ನ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಅದು ನೇಚರೇ ಹಾಗೆ. ಗಂಡಸರು ಎಕ್ಸ್‌ಪ್ರೆಸ್ ಮಾಡೋದಿಲ್ಲ, ಹೆಣ್ಮಕ್ಳು ಎಕ್ಸ್‌ಪ್ರೆಸ್ ಮಾಡಿ ತೋರಿಸ್ಕೊಬಿಡ್ತಾರೆ ಅಷ್ಟೇ ಅದು ಆಗಿರೋದು. ಸೊ ಹಾಗೆ ಗಿಫ್ಟು ಅದು ಇದು ಅಂತ ಎಲ್ಲ ಏನೂ ಇಲ್ಲ ಇದರಲ್ಲಿ. ಪೂಜೆ ಮಾಡಿದ್ರೆ ಸಾಕು, ಅವರೇನೋ ಹಾಕಿದ್ರು, ಇವರೇನೋ ಹಾಕಿದ್ರು, ಅವರೇನೋ ಕೊಟ್ಟರು, ಇವರೇನೋ ಕೊಟ್ಟರು ಅಂತ ಎಲ್ಲನೂ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿನೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಭೀಮ್ನ ಅಮಾವಾಸ್ಯೆ ಪೂಜೆ ನೆಪದಲ್ಲಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನನಗಂತೂ ಒಂದು ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷವೆಲ್ಲ ದುಡಿಯುವಂಥ ಗಂಡನಿಗೆ ಇವತ್ತಿನ ದಿವಸ ನಾವೇನೋ ಒಂದು ಪೂಜೆ ಮಾಡಿ ಅವ್ರಿಗೂ ಒಂದು ಪೂಜೆ ಮಾಡೋಂಥ ದಿನ ಅಂತ ಇದೆ ಅಲ್ವಾ, ಅದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ಅವ್ರು ಆರೋಗ್ಯವಾಗಿದ್ದರೆ ಅದೇ ನಮಗೆ ದೊಡ್ಡ ಗಿಫ್ಟ್ ಅಂತ ನಾನು ಅಂದ್ಕೋತೀನಿ ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಟಾಟಾ ಬಾಯ್.